ವಿಐಪಿ ಸ್ಕೂಲ್ ವಾರ್ಷಿಕೋತ್ಸವ ಕಾರ್ಯಕ್ರಮ ರಾಜ್ಯ ಮಟ್ಟದಲ್ಲಿ ನಡೆಯುವ ಹಾಗೆ ಶ್ರೀನಿವಾಸಪುರ ಪಟ್ಟಣದ ರೋಣೂರು ಕ್ರಾಸ್ ಬಳಿ ವಿಐಪಿ ಸಂಸ್ಥೆಯ ಅದ್ಧೂರಿ ಸಂಭ್ರಮ. ವಿದ್ಯಾರ್ಥಿನಿಯರ ಕಾರ್ಯಕ್ರಮ. ಜನರಲ್ಲಿ ಸದಾ ಮನಸ್ಸಿನಲ್ಲಿ ನಿಲ್ಲುವ ಹಾಗೆ ಮೆರುಗು ತಂದ ಏಕೈಕ ಸ್ಕೂಲ್ ವಿಐಪಿ. ಈ ದಿನ ಕಾರ್ಯಕ್ರಮದಲ್ಲಿ ಗೌರವಾನ್ವಿತರು ಡಾಕ್ಟರ್ ಬಾಬು ರೆಡ್ಡಿ, ಜಯದೇವ ಹಾಸ್ಪಿಟಲ್ ತಜ್ಞರು ಬೆಂಗಳೂರು ಹಾಗೂ ಡೆಪ್ಯೂಟಿ ಕಮಿಷನರ್ ಪೊಲೀಸ್ ಡಿ ದೇವರಾಜ್ ಐಪಿಎಸ್ ಅಧಿಕಾರಿಗಳು ಹಾಗೂ ಡಾಕ್ಟರ್ ವೇಣುಗೋಪಾಲ್ ಕೆಎನ್ ವಿದ್ಯಾರ್ಥಿಗಳ ಭವಿಷ್ಯದ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುವ ಮನೋಭಾವವುಳ್ಳ ಹಾಗೂ ಸಂಸ್ಥೆಯ ಚೇರ್ಮನ್ ವಿಐಪಿ ಸ್ಕೂಲ್ ಡಾಕ್ಟರ್ ಕವಿತಾ ಎಂಎಸ್ ಮೇಡಂ ಮತ್ತು ವಿಐಪಿ ಸ್ಕೂಲ್ ವಿದ್ಯಾರ್ಥಿಗಳ ಉನ್ನತ ವಿದ್ಯಾಭ್ಯಾಸ ಸಾಧನೆ ತೋರಿಸಿದ ವಿಐಪಿ ಸಂಸ್ಥೆಯ ಪ್ರಾಂಶುಪಾಲರು ಅಸ್ಮಾತ್ ಅಬ್ಸಂ ಮೇಡಂ ರವರು, ಗೌರವಾನ್ವಿತ ಗಣ್ಯರು ಚಂದ್ರಶೇಖರ್, ವೇಣುಗೋಪಾಲ್ ರೆಡ್ಡಿ, ಎಲ್ಲ ಪೋಷಕ ವೃಂದದವರು, ವಿಐಪಿ ಸ್ಕೂಲ್ ಸಂಸ್ಥೆಯ ಸುಮಾರು 1300 ಹೆಚ್ಚು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಹಾಗೂ ಪೋಷಕ ವೃಂದದವರು, ಸಮಸ್ತ ತಾಲೂಕು ವ್ಯಾಪ್ತಿಯ ಎಲ್ಲ ಜನಸಾಮಾನ್ಯರು ಭಾಗವಹಿಸಿದ್ರು. ಎಲ್ಲರಿಗೂ ಊಟದ ವ್ಯವಸ್ಥೆ ಹಾಗೂ ಗಣ್ಯರಿಗೆ ಸನ್ಮಾನ, ಉನ್ನತ ಸ್ಥಾನ ಪಡೆದ ವಿದ್ಯಾರ್ಥಿಗಳ ಪೋಷಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಯಶಸ್ಸು ಗಳಿಸಿದ್ರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಎಂದೂ ನೋಡದ ವಿವಿಧ ರೀತಿಯ ಮೆರುಗು ತಂದ ವಿಐಪಿ ಸ್ಕೂಲ್. ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಐಪಿಎಸ್ ಪೊಲೀಸ್ ಅಧಿಕಾರಿಗಳು ಹಾಗೂ ಸಂಸ್ಥೆಯ ಚೇರ್ಮನ್, ಪ್ರಾಂಶುಪಾಲರು, ತಜ್ಞರು, ವೈದ್ಯಾಧಿಕಾರಿ ವಾರ್ಷಿಕೋತ್ಸವ ಕಾರ್ಯಕ್ರಮದ ಬಗ್ಗೆ ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದರು. ಕಾರ್ಯಕ್ರಮಕ್ಕೆ ಬಂದಿರುವ ಗೌರವಾನ್ವಿತ ಎಲ್ಲ ಗಣ್ಯರಿಗೂ, ಪೋಷಕ ವೃಂದದವರಿಗೂ, ಜನಸಾಮಾನ್ಯರಿಗೂ ಹಾಗೂ ಅಭಿಮಾನಿಗಳು ವಿಐಪಿ ಸಂಸ್ಥೆಯ ಚೇರ್ಮನ್ ಡಾಕ್ಟರ್ ವೇಣುಗೋಪಾಲ್ ಹಾಗೂ ಕಾರ್ಯದರ್ಶಿ ಕವಿತಾ ಮೇಡಂ ಮತ್ತು ಪ್ರಾಂಶುಪಾಲರು ಅಸ್ಮಾತ್ ಅಬ್ಸಂ ಮೇಡಂ ಹಾಗೂ ಸಿಬ್ಬಂದಿ ವರ್ಗದವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಮತ್ತೊಮ್ಮೆ ತಿಳಿಸಿದರು. ಒಂದು ಬೇರೆ ತರ ನಮ್ಮೆಲ್ಲರ ಒಂದು ಯಶಸ್ಸಿಗೆ ಕಾರಣಕರ್ತರಾಗಬೇಕು. ಭಗವಂತ ಅಂತ ಅವಕಾಶ ಅವ್ರು ಕೊಡ್ಬೇಕು. ಮುಂದಿನ ದಿವಸಗಳಲ್ಲಿ ನಮ್ಮ ಪ್ರತಿನಿಧಿಗಳಾಗಿ ಅವರು ನಮ್ಮ ಮುಂದೆ ಬರೋರಿದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ನಾವೆಲ್ಲ ಅವ್ರಿಗೆ ಬೆನ್ನೆಲುಬಾಗಿ ನಿಂತು ఆవహించరా ఢమఢమఢమని డమరుగ ధ్వని చలిపి చడదని బలించరా శ్రీవాయులింగమై సంచరించరా అడుగడు మడుగుల ధనధనుమున నిలిచి చలనమే కలిగించరా భస్మం చేసే అసురుడే అగ్నిలింగమై ప్రతికార ఆవరదై ముంచై జనలింగమై ఘోరా వరమై వదమై ప్రబలమౌ లింగమై వరమిడరా శంకర హర హర శంకర జయ జయ శంకర దిగిరా రాధయ తాండవ శంకర ప్రకట శుభంకర ప్రళయ భయంకర దిగిరా దిక్పూర ప్రగత్పూర
ಇಲ್ದಿರಾ ಯಾವುದೇ ಒಂದು ಸಮಸ್ಯೆ ಇಲ್ದಿರಾ ಆ ಕ್ಲಾಕ್ ಟವರ್ ವಿಷಯವನ್ನು ಕೂಡ ಇವರ ಒಂದು ಅವಧಿಯಲ್ಲಿ ಸುಮಾರು 70 ವರ್ಷಗಳ ಕಾಲದ ಒಂದು ಸಮಸ್ಯೆಯನ್ನು ಕೂಡ ಬಗೆಹರಿಸಿಕೊಟ್ಟಿರ್ತಾರೆ. ಅದೇ ತರ ಇವರು ನಮ್ಮ ಕೋಲಾರ ಜಿಲ್ಲೆಯ ಬಡ ಮಕ್ಕಳಿಗೆ ಉಪಯೋಗ ಆಗಬೇಕು ಅಂತ ಹೇಳ್ಬಿಟ್ಟು ಈ ಸಿವಿಲ್ ಸರ್ವಿಸ್ ಎಕ್ಸಾಮ್ಸು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸು ಕೋಚಿಂಗ್ ಕೊಡುವಂತ ತನ್ನ ಪೋಷಕರ ಒಂದು ನೆನಪಿನಲ್ಲಿ ಒಂದು ಕೋಚಿಂಗ್ ಸೆಂಟರ್ನ ಓಪನ್ ಮಾಡಿ ಸಾವಿರಾರು ಬಡ ಗ್ರಾಜ್ಯುಯೇಟ್ಸ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನಿರಂತರವಾಗಿ ಕೋಚಿಂಗ್ ಕೊಡ್ತಾ ಅವರು ಉತ್ತಮ ಒಂದು ಪರೀಕ್ಷೆನಲ್ಲಿ ಅಂಕ ಗಳಿಸಲು ಉತ್ತಮ ಸ್ಥಾನಮಾನ ಪಡೆಯಲು ಕಾರಣಕರ್ತರಾಗಿರ್ತಾರೆ. ಅದೇ ತರ ನಮ್ಮ ಒಕ್ಕಲಿಗರ ಸಂಘದ ಕೋಲಾರ ಜಿಲ್ಲೆ ಒಕ್ಕಲಿಗರ ಸಂಘದ ಒಂದು ಭವ್ಯ ಕಟ್ಟಡ, ಒಂದು ಕಾಂಪ್ಲೆಕ್ಸ್ ಸಂಕೀರ್ಣವನ್ನು ತುಂಬಾ ಟೆಕ್ನಾಲಜಿ ಉಪಯೋಗಿಸಿ ನಿರ್ಮಾಣ ಮಾಡಲು ಮೇಜರ್ ಪಾತ್ರ ವಹಿಸ್ತಾ ಇರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವರ ಒಂದು ಕಾರ್ಯಶೈಲಿ ಬಗ್ಗೆ ಹೇಳಬೇಕು ಅಂದ್ರೆ ಇವರು ಕೋಲಾರದಲ್ಲಿ 1 ವರ್ಷದ ಕಾಲ, ಕೇವಲ ಒಂದೇ 1 ವರ್ಷದ ಕಾಲ SP ಆಗಿ ಕೆಲಸ ಮಾಡಿದ್ರು. ಈ 1 ವರ್ಷದಲ್ಲಿ ಕೋಲಾರ ಜಿಲ್ಲಾ SP ಕಚೇರಿ ಅತ್ಯಾಧುನಿಕ ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ನವೀಕರಣ ಮಾಡಿ ಇವತ್ತು ಅದು ಮಾದರಿಯಾಗಿ ನಿರ್ಮಾಣ ಮಾಡಿದ್ದಾರೆ. ಅದೇ ತರ ಇವರ ಅವಧಿಯಲ್ಲಿ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆ ಮತ್ತು ವೇಮಗಲ್ ಪೊಲೀಸ್ ಠಾಣೆಯಲ್ಲಿ ಗುದ್ದಲಿ ಪೂಜೆಯಿಂದ ಹಿಡಿದು ಕೇವಲ 1 ವರ್ಷದಲ್ಲಿ ಕಟ್ಟಡ ನಿರ್ಮಾಣ ಮಾಡಿ ಇಡೀ ಜಿಲ್ಲೆ ಕೊಟ್ಟಿದ್ದಾರೆ. ಅದೇ ತರ ಇವರ ಒಂದು ಅವಧಿಯಲ್ಲಿ ಕೇವಲ 1 ವರ್ಷ ಇವರ ಕೆಲಸ ಮಾಡಿರೋದು. ಈ ಒಂದು ಅವಧಿಯಲ್ಲಿ ಕೋಲಾರ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹಿಂಭಾಗ ಇರ್ತಕ್ಕಂಥ ಏನು ಪೊಲೀಸ್ ಕ್ವಾರ್ಟರ್ಸ್, ಹಳೆಯ ಪೊಲೀಸ್ ಕ್ವಾರ್ಟರ್ನ ಕೆಡವಿ ಸುಸಜ್ಜಿತ ಒಂದು ಪೊಲೀಸ್ ಕ್ವಾರ್ಟರ್ಸ್ ನ ನಿರ್ಮಾಣ ಮಾಡಿರ್ತಕ್ಕಂಥ ಕೀರ್ತಿ ಇವ್ರಿಗೆ ಸೇರ್ತದೆ. ಅದೇ ತರ ಏನು ಪೊಲೀಸ್ನ ಒಂದು ಸಮುದಾಯದ ಒಂದು ಸಭಾಂಗಣ ಕೂಡ ಹಳೆ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ನಿರ್ಮಾಣ ಮಾಡಿದ್ದಾರೆ, ಅದರ ಕೀರ್ತಿ ಕೂಡ ಇವ್ರಿಗೆ ಸೇರ್ತದೆ. ವಿಶೇಷ ಏನು ಅಂದ್ರೆ ಕ್ಲಾಕ್ ಟವರ್ ತುಂಬಾ ವರ್ಷಗಳಿಂದ ಶನಿವಾರ ಉಪವಾಸ ಮಾಡ್ತೀವಿ, ಸೋಮವಾರ ಉಪವಾಸ ಮಾಡ್ತೀವಿ, ಮಂಗಳವಾರ ಮಾಂಸ ತಿನ್ನೋದಿಲ್ಲ, ಗುರುವಾರ ಮಾಂಸ ತಿನ್ನೋದಿಲ್ಲ, ಆದ್ರೂ ಒಳ್ಳೇದಾಗ್ತಾ ಇಲ್ಲ. ಬಹಳಷ್ಟು ಜನ ನಿಮ್ಮ ಮುಂದೆ ಪ್ರಶ್ನೆ ಬಂದಿರಬೇಕು. ಆ ಪ್ರಶ್ನೆ ಯಾರ್ಯಾರಿಗೆ ಬಂದಿದೆ ಆ ಸ್ಕ್ರೀನ್ ಮೇಲೆ ಆಗ್ಲೇ ಮೊದಲನೇದ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿದ್ರು. ಮೊದಲನೇ ಹಾಡ್ಗೆ, ಮೊದಲನೇ ಒಂದು ಗೀತೆಗೆ, ಆ ಗೀತೆನ ಹಾಡನ್ನ ನೀವು ಬಹಳ ಮನಸ್ಸಿಟ್ಟು ಕೇಳಿದ್ರೆ ನಿಮ್ಗೆಲ್ಲರಿಗೂ ಅರ್ಥ ಆಗತ್ತೆ. ಕನಕದಾಸರು ಹೇಳಿದ್ದಾರೆ, ಗಂಗೆ ಕಾವೇರಿಯಲ್ಲಿ ಮಿಂದು, ಗಂಗೆ ಮತ್ತು ಕಾವೇರಿ ನೀರಲ್ಲಿ ಮುಳುಗಿ ಕೈಲಾಸ ಸುತ್ತಿ ಎಲ್ಲ ಬಂದರೂ ಕೂಡ ನಿಮಗೆ ಹರ ಒಲಿಯೋದಿಲ್ಲ. ಹರ ಅಂದ್ರೆ ಶಿವ ಒಲಿಯೋದಿಲ್ಲ ಅಂತ. ಯಾಕೆ ಒಲಿಯೋದಿಲ್ಲ ಅಂದ್ರೆ ನಿಮ್ಮ ಮನಸ್ಸು ಪರಿಶುದ್ಧವಾಗಿರುತ್ತೆ. Of our school in the OH of the discovery of excellence in the field of education. Education is the foundation. Mr. Bharat, can I have the PPT please? Followed by 6 other toppers, taluk toppers and the school toppers. So this and all it is just possible because of, I can say that
my management support and the teamwork. So I can say that VIP institution stands for the quality and VIP institution stands for the discipline. The two major things, discipline and the quality, which obviously brings us in the top position. And I would like to thank my management for their continuous support and as well as for the platform which they have given me as a principal as well as my faculty. And here is one more the great announcement, the topper of 2023-24 batch, Master Anstud. He has got All India ranking 3rd position and he has got a seat at IIT Bombay. I want everybody to give a big round of applause to the Master Arjun. He is one of the examples. Don't cry because it's over. Smile because it's happened. Diversity is not about how we differ. Diversity is about embracing one another in unity. ஆழிசை ஆறுகள் முகிலாய் மழையாய் பொழிவது போல் இசை இசை जिगर कटे अब इन दो धारी अखियों से मखना आज चांदनी कूटेंगे आसमान को लूटेंगे आज चांदनी कूटेंगे आसमान को लूटेंगे चल मामला दे झूम 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 यही कहीं तैयारी है दिल का पिंजरा है खुला आगे मेरे इंशाअल्लाह आज राती तू मेरी यार तेरा ये बुल्ला चाहे जितनी हो रात काली हम बना दे उसको दिवाली समझे जनाबे 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 अली समझे जनाबे 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 अली बोल के अंग्रेजों वाली धुन में थोड़ी सी कवाली जनाबे 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 अली ಯಾರು ತಾಯಿ ಎತ್ತ ಮಗನೋ ಯಾರು ತಂದೆ ಮಗನೋ ಅಂತ ಹೇಳುವಂತ ಒಂದು ಮಕ್ಕಳಾಗಿ ಮುಂದಿನ ದಿನಗಳಲ್ಲಿ ಬೆಳೀತಾರೆ. ನಿಮ್ಮೆಲ್ಲರಿಗೂ ಮೋಸ್ಟ್ಲಿ ಶ್ರೀನಿವಾಸಪುರದವ್ರಿಗೆ ನಿಮಗೆ ಬಹಳ ಜನ ಗೊತ್ತಿದೆಯೋ ಗೊತ್ತಿಲ್ಲ, ಒಂದು ಹೆಸರು ನನ್ನ ಬಹಳಷ್ಟು ಸರಿ ಮನಸ್ಸು ಕರಗಿಸುವಂತದ್ದು ಒಬ್ಬ ವ್ಯಕ್ತಿ ಶ್ರೀನಿವಾಸಪುರದಲ್ಲಿ ಇದ್ದಾರೆ. ನಿಮಗೆ ಹೇಳಿದ್ರೆ ಮೋಸ್ಟ್ಲಿ ಬಹಳ ಜನ ಅವ್ರ ಹೆಸರು ಕೇಳಿದ್ರೋ ಇಲ್ಲ ಕೇಳಿರೋ ಗೊತ್ತಿಲ್ಲ. ಅವರು ಸತ್ತಾಗ ನನ್ನ ತಂದೆ ಸತ್ತಷ್ಟೇ ನೋವಾಗಿ ಕಣ್ಣೀರು ಹಾಕಿದ್ದೀನಿ. ಯಾರ ವ್ಯಕ್ತಿ ಇರ್ಬೋದು ನಿಮಗೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗೋದಿಲ್ಲ. ಇಲ್ಲಿ ಭೈರವೇಶ್ವರ ಸ್ಕೂಲ್ ಅಂತ ಇದೆ. ಆ ಸ್ಕೂಲ್ನಲ್ಲಿ ಶ್ರೀರಾಮ್ ರೆಡ್ಡಿ ಅಂತ ಒಬ್ಬ ಮಾಸ್ಟ್ರು ಪಾಠ ಮಾಡ್ತಾ ಇದ್ರು. TV9 ನಲ್ಲಿ ಅವ್ರ ಬಗ್ಗೆ ಒಂದು ವಿಶೇಷವಾದ ಕಾರ್ಯಕ್ರಮ ಕೂಡ ಒಂದು ಟೆಲಿಕಾಸ್ಟ್ ಆಯ್ತು. ಯಾಕೆ ಆ ವ್ಯಕ್ತಿ ನನಗೆ ಬಹಳಷ್ಟು ಆದರ್ಶ ಮಾದರಿ ಅಂದ್ರೆ, ತನ್ನ ಜೀವನದಲ್ಲಿ ಬಂದಷ್ಟು ಸರ್ವಸ್ವವನ್ನ ವಾಪಸ್ಸು ಅವರು ಏನ್ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರು ಆ ಮಕ್ಕಳಿಗೋಸ್ಕರ ಖರ್ಚು ಮಾಡ್ತಾ ಇದ್ರು. ಆ ಶಾಲೆಯಲ್ಲಿ ಒಂದು ಸಮಸ್ಯೆ ಆದಾಗ ನಾನು ಬೆಂಗಳೂರು ನಗರದಲ್ಲಿ DCP ಸೆಂಟ್ರಲ್ ಡಿವಿಷನ್ ಅಲ್ಲಿ ಡೆಪ್ಯೂಟಿ ಕಮಿಷನರ್ ಪೊಲೀಸ್ ಕೆಲಸ ಮಾಡ್ತಿದ್ದೆ. 2019-20 ಅಲ್ಲಿ ಶಾಲೆಯಲ್ಲಿರೋ 3-4 ಜನ ಟೀಚರ್ಸ್ ನ ಕಟ್ Regional festivals, yeah. Here we have the pictures of the student council elections where every child will get opportunity to prove their leadership. Yeah. Mr. Bharat, you just keep moving, keep scrolling the photos and I'll continue with that. So along with this, I can say that
the child, the parenting, what they are getting in the home, they are of course getting in our institution. So every individual child is getting individual care as well as the importance as well as the parenting care in our institution, right from the kindergarten to grade 10. It's like once the child joins this platform, so it is the child is blessed until they finish their 10th standard. They completely learn right from discipline and the education and the moral values. This much I would like to tell you, and I want to promise the parents that in the future endeavors also we are going to give 100% result as well as we are going to give result top to the district, and we will try our best to give results still more best to the state level. So on this vacation I would like to thank my management, Dr. Venugopal and Dr. Kavita. Thank you, sir, and thank you, ma'am, for creating this beautiful platform in this remote area, such a beautiful school, and we have got an opportunity to prove ourselves. Thank you, one and all. Have a nice day ahead. Past from few years, we have got around 5 students have been selected in the NEET. I mean, they have got a very good medical college. I want all the audience to give a big round of applause to the students who have worked hard and backed the medical colleges by studying in this college. Thank you, audience. We have always been committed to create an environment in the school which helps the young mind to blossom and provide a platform for individuals, thinking and holistic development of the child's personality as an academic session, repositioning, restructuring, and refocus. You don't have to be great to start, but you have to start to be great. And coming to the part of school academics, overall development in the child, the post-scholastic area is really needed. And for the scholastic as well as post-scholastic area, without team, nothing we could achieve. And every time we have, like every single person in that team is very hardworking and dedicated. Yes, so these are the academic coordinators we have, followed by the class teachers, and step by step the instructors will be there for the students. So this I would like to tell you people that the VIP, as I said you, which provides the best quality, it's one of the best platform for every single child to get developed here, not only in the studies, moral values, and as I said you, the overall development. So apart from the post-scholastic area, so we give much importance. मेरे इशारे पे तब दिन दिन नाचा जो ट्विटर पे ट्रेंड हो गया नासिक के ढोल पे धन 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 नाचा
ಪರಿಶ್ರಮದಿಂದ ನಾವು ಇಂಥ ಉತ್ತಮ ಸಾಧನೆ ಮಾಡೋದಕ್ಕೆ ಆಗಿದೆ. ಅವರು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ಥರ ನಮ್ಮ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ರಾಜ್ಕುಮಾರ್ ಅವರು ವೇದಿಕೆ ಬರಬೇಕು. ಅವರು ಕೂಡ ಎಲ್ಲರ ಪರವಾಗಿ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಮತ್ತು ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾಪೀಠದ ಸಿಂಡಿಕೇಟ್ ಸದಸ್ಯರಾದ ರವೀಶ್ ಅವರು ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ಥರ ನನ್ನ ಆತ್ಮೀಯರು న్యూస్ లాగా వస్తావు స్కూల్ డే అంతా ఓరదు